ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಶಿ ಅವರು ಕಾಶಿ ಅವ್ರೆ, ಏನ್ರಿ ಆಯ್ತು? ಶಿವರ್ ಎಂತ ಹೇಳೋದು ಮರ, ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಯಾವನೋ ಒಬ್ಬ ಬಂದ, ನಿಮ್ಮದೇ ದುಡ್ಡು ಬಿದ್ದಿದ್ದು ಕಾಣಿ ಅಂದೇಳಿ ಎತ್ತಿ ಕೊಟ್ಟ. ತಗೊಂಬಾರೆ ಲಂಚ ತಗತ್ತಿದ್ರಂದೇಳಿ ಜನರನ್ನೆಲ್ಲ ಕರ್ದ. ಜನರು ಬಂದು ನನಗೆ ನಾಲ್ಕು ಜಪ್ಪಿ ಬಿಟ್ಟು ಮರ. ಅದಕ್ಕೆ ಹೇಳೋದು, ಪೂಜೆ ಮಧ್ಯೆ ಎದ್ದೋಗ್ಬಾರ್ದು, ಪೂಜೆ ಮುಗಿಸಿ ಪ್ರಸಾದ ತಿಂದು ಹೋಗ್ಬೇಕು ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಈಗ ನೋಡಿ ಏನಾಗಿದೆ ಅಂತ. ಗೌರಿ ಹೋಗ್ಲಿ ಬಿಡೆ. ಕಾಶಿ ಅವ್ರೆ, ಮೊದಲು ಮನೆಗೆ ಬಂದು ದೇವ್ರ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡು ಪ್ರಸಾದ ತಗೊಳ್ಳೋರಂತೆ, ಬನ್ನಿ. ಹೌದ್ರಿ, ಆಮೇಲೆ ಬೇಕಾದ್ರೆ ಎಸ್ ಐ ಅವರು ಕಂಪ್ಲೇಂಟ್ ಕೊಟ್ಟು ಅದೇನು ಅಂತ ವಿಚಾರಿಸೋಣ, ನಡೀರಿ. ಎಲ್ಲ ಒಳ್ಳೇದಾಯ್ತಲ್ಲ ಅಂತ ಅನ್ಕೊಳ್ಳೋ ಟೈಮಲ್ಲಿ ಪಾಪ ಕಾಶಿ ಅವ್ರಿಗೆ ಹೀಗಾಗೋಯ್ತಪ್ಪ. ಪುರೋಹಿತರು ಹೇಳಿದ್ರು ಕತೆನ ಅರ್ಧಕ್ಕೆ ಬಿಟ್ಟೆದ್ದು ಹೋಗ್ಬೇಡಿ, ಪ್ರಸಾದ ತಗೊಳ್ದೆ ಹೋಗ್ಬೇಡಿ ಅಂತ. ನಾನು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ ಅಕ್ಕ. ಗಿರಿ, ಗೌರಿ, ಆಗ್ಲಿಂದ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನೀವೇನ್ ಮಾತಾಡ್ತಾ ಇದ್ದೀರ ಅಂತ ನಿಮಗಾದ್ರೂ ಅರ್ಥ ಆಗ್ತಿದ್ಯಾ? ಕಾಶಿ ಅವರು ಕತೆ ಕೇಳದೆ ಅರ್ಧಕ್ಕೆ ಎದ್ದೋದ್ರಪ್ಪ. ಅದಕ್ಕೆ ದೇವರೇ ಕಾಶಿ ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡ ಅನ್ನೋ ಹಾಗಿದೆ ನಿಮ್ಮ ಮಾತಿನ ಅರ್ಥ. ಅಲ್ಲ, ಅವ್ರ ಕತೆ ಕೇಳದೆ ಎದ್ದು ಹೋಗಿದ್ದಕ್ಕೂ ಅವ್ರಿಗೆ ಈ ತರ ಪರಿಸ್ಥಿತಿ ಬಂದಿರೋದಕ್ಕೂ ಏನ್ ಸಂಬಂಧ? ಆಗ ಒಂದ್ ವೇಳೆ ಸಂಬಂಧ ಇದೆ ಅನ್ನೋ ಹಾಗಿದ್ರೆ ನಿಮ್ಮ ಮಾತಿನ ಪ್ರಕಾರ ಅದು ತಪ್ಪು. ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ಶಿಕ್ಷೆ ಆಗುತ್ತೆ ಅಂತೆ, ಪೂಜೆ ಬಿಟ್ಟು ಅರ್ಧಕ್ಕೆ ಹೋದ್ರೆ ತೊಂದರೆ ಆಗುತ್ತೆ ಅಂತೆ. ಸೇಡ್ ತೀರಿಸ್ಕೊಳ್ಳೋ ಬುದ್ಧಿ ಇರೋದು ಮನುಷ್ಯನಿಗೆ, ಭಗವಂತನಿಗಲ್ಲ. ಅವನು ಕರುಣಾಮಯಿ, ದಯಾಮಯಿ, ನಮ್ಮನ್ನೆಲ್ಲ ಸಲಹೋ ಅವನಿಗೆ ಇದೆಲ್ಲ ಒಂದು ಮ್ಯಾಟ್ರಾ? ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ಶಾಪ ಕೊಡ್ತಾನೆ ಅನ್ನೋದಾದ್ರೆ ಪೂಜೆ ಯಾಕೆ ಮಾಡಿಸ್ಬೇಕು? ಲೇ ದಡ್ಡ, ಪೂಜೆಗೂ ಇದಕ್ಕೂ ಸಂಬಂಧ ಇಲ್ಲ ಕಣೋ. ಕಾಶಿಗೆ ಇವತ್ತು ಹೀಗಾಗಿರೋದ ಕಾರಣ ಅವನ ಕರ್ಮಫಲ. ಮನುಷ್ಯನಿಗೆ ಕಷ್ಟ ಬರೋದು ಅವನ ತಪ್ಪುಗಳನ್ನು ತಿದ್ದೋದಕ್ಕೆ. ಕಾಶಿ ಹಿಂದೆ ಮಾಡಿರೋ ತಪ್ಪುಗಳಿಗೆ ಇವತ್ತು ಈ ಘಟನೆ ನಡೆದಿದೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ. ಸರಿ, ಕಾಶಿ ಅವ್ರದೇನೋ ಓಕೆ, ಸ್ಕಂದನ್ಗೂ ಪ್ರಾಬ್ಲಮ್ ಆಯ್ತಲ್ಲ, ಅದ್ಯಾಕೆ? ಇವನ್ ನೋಡಿದ್ರೆ ನಾನು ತಪ್ಪೇ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಕಾಪಿ ಮಾಡಿಲ್ಲ ಅಂತ ಹೇಳ್ತಾನೆ. ಇವನ್ ಸತ್ಯ ಹೇಳ್ತಿದ್ದಾನೆ ಅನ್ನೋದಾದ್ರೆ ಕಾಪಿ ಮಾಡಿದಾನೆ ಅನ್ನೋ ಆರೋಪ ಹೇಗೆ ಬರುತ್ತೆ? ಅದನ್ನ ನಾನು ಹೇಳ್ತೀನಿ ಮೇಡಮ್. ನೀವು ದೊಡ್ಡವರಾಗಿ ಮಕ್ಕಳು ತಪ್ಪು ಮಾಡಿದಾಗ ತಿದ್ದೋದು ನಮ್ಮ ಕರ್ತವ್ಯ. ಆದ್ರೆ ಈಗ ನಾನೇ ತಪ್ಪು ಮಾಡಿದ್ದೀನಿ, ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ. ಅವತ್ ಸ್ಕಂದ ಕಾಪಿ ಮಾಡಿ ಟಾಪ್ ಬಂದಿದ್ದಾನೆ ಅಂತ ಅಂದೆ, ಆದ್ರೆ ಎಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಆಕ್ಚುಲ್ ಆಗಿ ಅವನ್ ಪೇಪರ್ನ ಇನ್ನೊಂದು ಹುಡುಗ ನೋಡ್ಕೊಂಡು ಕಾಪಿ ಮಾಡಿದ್ದಾನೆ ಅಂತ. ನಿಮಗ ಯಾವುದೇ ತರ ತಪ್ಪು ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಕದ್ದು ಎಕ್ಸಾಮ್ ಸಹ ಬರ್ದಿಲ್ಲ. ಕಷ್ಟಪಟ್ಟು ಓದಿರೋ ಶ್ರಮಕ್ಕೆ ಬಂದಿರೋ ಮಾರ್ಕ್ಸ್ ಅದು. ಮೇಡಮ್, ನೀವು ನಿಜ ಹೇಳ್ತಾ ಇದ್ದೀರಾ? ಅಪ್ಪ, ಟೀಚರ್ ಹೇಳಿದ್ರು ನಮ್ತಾ ಇಲ್ವಲ್ಲ ನೀನು? ಬೇಕಾದ್ರೆ ಕ್ವಶನ್ಸ್ ನಾವು ಮತ್ತೆ ಕೇಳು, ಈಗಲೇ ಆನ್ಸರ್ ಹೇಳ್ತೀನಿ. ನೋಡಿದೇನಪ್ಪ, ಈಗ ತಾನೇ ಕೇಳ್ತಿದ್ಯಲ್ಲ ಯಾಕೆ ಅಂತ. ಅದಕ್ಕೆ ಉತ್ತರ ಭಗವಂತನೇ ಕೊಟ್ಟನಲ್ಲ. ಸರಿಯಪ್ಪ, ಕಾಶಿ ಅವ್ರದ್ದು ಸರಿ, ಸ್ಕಂದ ಅದು ಸರಿ, ಆದ್ರೆ ನನಗೆ ಅವಾರ್ಡ್ ಕೊಟ್ಟಾಗೆ ಕೊಟ್ಟು ಕಿತ್ಕೊಂಡ್ರಲ್ಲ, ಅದ್ಯಾಕೆ? ಅದನ್ನ ನಾ ಹೇಳ್ತೇನೆ ಪಾಶು. ಸರ್ ನಮಸ್ತೆ. ನೀವು ನಮ್ಮ ಮನೆಗೆ ಪೂಜೆಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ಅದಕ್ಕಿಂತ ಮುಂಚೆ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಮಾರಾಯ. ಸಾರಿನಾ? ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ನೀವ್ಯಾಕೆ ಸರ್ ನನ್ನ ಹತ್ರ ಸಾರಿ ಕೇಳಬೇಕು? ಶಿವು, ನೀ ಕ್ವಾಲಿಟಿ ಚೆಕ್ ಮಾಡಿದ ಮಾಲು ಪರ್ಫೆಕ್ಟ್ ಆಗಿತ್ತು, ಆದ್ರೆ ಇನ್ನೊಬ್ಬವ ಕ್ವಾಲಿಟಿ ಪರ್ಫೆಕ್ಟಾಗಿ ಚೆಕ್ ಮಾಡಿರಲಿಲ್ಲ, ಬೇರೆ ಮಾಲ್ನ ಕಳಿಸಿದ್ದ. ಹಂಗಾಗಿ ಆ ಸಮಸ್ಯೆ ಆತಪ್ಪ. ಬೇರೆ ಯಾರೋ ಮಾಡಿದ ತಪ್ಪಿಗೆ ನಿನ್ನ ತಲೆದಂಡ ಆಗಂಗಾತು. ಹಿಂಗಾಗಿ ದಯವಿಟ್ಟು ನನಗೆ ಕ್ಷಮಿಸಪ್ಪ. ಸಾರಿ ಎಲ್ಲ ಯಾಕೆ ಕೇಳ್ತೀರಾ ಬಿಡಿ ಸರ್. ಸರ್, ನನ್ನನ್ನು ಬೈದಿದ್ದು ತಪ್ಪು ಅಂತ ನಿಮಗೆ ಗೊತ್ತಾದ ಮೇಲೆ ನೀವು ಸುಮ್ಮನೆ ಇರ್ಬೋದಾಗಿತ್ತು. ಅಟ್ಲೀಸ್ಟ್ ನನ್ನ ಚೇಂಬರ್ಗೆ ಕರೆಸಿ ಪರ್ಸ್ನಲ್ಲಾಗಿ ಸಾರಿ ಕೇಳ್ಬೋದಾಗಿತ್ತು. ಆದರೂ ಮನೆವರೆಗೂ ಬಂದು ಸಾರಿ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ದೊಡ್ಡ ಗುಣ ಸರ್. ದೊಡ್ಡವ ನಾನಲ್ಪ, ನನ್ನ ನಿನ್ನ ಇಡೀ ಜಗತ್ತನ್ನ ಸಾಕಿಸಲು ಅಂತ ಈ ಸತ್ಯನಾರಾಯಣ ದೊಡ್ಡವಪ್ಪ. ಸತ್ಯನಾರಾಯಣ ದೊಡ್ಡವ.
ನೋಡ್ದೇನ ಶಿವು, ಈ ಕಲಿಗಾಲದಲ್ಲಿ ಕಲಿ ವಿಕಾರವಾಗಿರ್ತಾನೆ. ತಪ್ಪು ಮಾಡಿದವ್ರನ್ನ ಉದ್ಧಾರ ಮಾಡ್ತಾನೆ, ಸುಳ್ಳಿಗೆ ಬೆಲೆ ಕೊಡ್ತಾನೆ. ಆದರೆ ಕೊನೆಯಲ್ಲಿ ಸತ್ಯನೇ ಗೆಲ್ಲೋದು ಹೊರತು ಸುಳ್ಳಲ್ಲ. ಹೌದು ಮಾವ, ಆದ್ರೆ ಎಲ್ಲವನ್ನೂ ಮೀರಿ ಸತ್ಯದ ಹಾದಿಲೇ ನಡೆಯೋ ಜನರ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸೋನೆ ಈ ಸತ್ಯನಾರಾಯಣ ಸ್ವಾಮಿ. ಸತ್ಯಕ್ಕೆ ಸಾವಿಲ್ಲ ಅಂತ ನಿರೂಪಿಸ್ಬಿಟ್ಟ. ರೀ, ಊಟ ಸರ್ ಊಟಕ್ಕೆ ನಡೀರಿ ಸರ್. ಆಯ್ತಪ್ಪ, ನಡಿ ಹೋಗೋಣ. ಭಗವಂತ, ಪೂಜೆ ಮುಗಿಯೋದ್ರೊಳಗೆ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಇನ್ನೂ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಕ್ಕೆ ಇನ್ನೇನು ಉಳಿದಿದೆ ಶಿವಪ್ರಸಾದ್? ಭಗವಂತ, ಏನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ಇನ್ನೂ ನೂರಾರು ಪ್ರಶ್ನೆಗಳಿದೆ ಅಲ್ಲ. ಶ್ರಮ ಪಟ್ಟರೆ ಸಾಕು, ಕಾಯಕದಲ್ಲೇ ಕೈಲಾಸ, ಸತ್ಯ ನ್ಯಾಯ ನೀತಿ ಧರ್ಮದಲ್ಲಿ ನಡ್ಕೊಂಡ್ರೆ ಯಾವ ಕಷ್ಟಗಳು ಬರಲ್ಲ, ನಿನ್ನ ತಲುಪೋದಕ್ಕೆ ಅದೇ ಸುಲಭವಾದ ದಾರಿ ಅಂತ ಹೇಳ್ತಾ ಇರ್ತೀಯಲ್ಲ. ಆದರೆ ಈಗ ಯಾಕೆ ಹೀಗೆ ಮಾಡಿದೆ? ಪೂಜೆ ಮಾಡಿಸಿಲ್ಲ ಅಂತ ನನ್ನ ಮಗನಿಗೆ ಆರೋಪ ಕೊಟ್ಟೆ, ನನಗೆ ಕೊಟ್ಟಿರೋ ಸಕ್ಸಸ್ನ ಕಿತ್ಕೊಂಡೆ. ಯಾಕೆ? ನಾನು ಪೂಜೆ ಮಾಡಿಸಲ್ಲ ಅಂತ ಹೇಳಿದ್ನಲ್ಲ, ಆ ಕೋಪನ? ಕೋಪನ ಅಷ್ಟು ಸುಲಭವಾಗಿ ಬಳಸಬಾರ್ದು ಶಿವಪ್ರಸಾದ್, ಯಾಕಂದ್ರೆ ಅದು ತುಂಬಾ ದುಬಾರಿ ಆದದ್ದು. ಮತ್ತೆ ಯಾಕೆ ನನಗೂ ನನ್ನ ಕುಟುಂಬಕ್ಕೆ ನೋವು ಕೊಟ್ಟೆ? ನಾನು ಕೊಡೋನು ಅಲ್ಲ, ಕೊಟ್ಟಿದ್ದನ್ನ ಕಿತ್ಕೊಳ್ಳೋನು ಅಲ್ಲ. ನನ್ನ ಕೆಲಸ ಏನಿದ್ರು ನಿಮ್ಮ ಪಾಪ ಪುಣ್ಯದ ಆಧಾರದ ಮೇಲೆ ನಿಮಗೆಲ್ಲ ಏನ್ ತಲುಪಿಸ್ಬೇಕು ಅದನ್ನ ತಲುಪಿಸೋದಷ್ಟೇ. ಓ, ಹಾಗಾದ್ರೆ ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದಾಗ ಅನ್ಕೊಂಡಿದ್ದನ್ನೆಲ್ಲ ಯಾಕೆ ಕೊಟ್ಟೆ? ಪೂಜೆ ಮಾಡಿಸಲ್ಲ ಅಂತ ಹೇಳಿದಾಗ ಕೊಟ್ಟಿದ್ದನ್ನೆಲ್ಲ ಯಾಕೆ ಕಿತ್ಕೊಂಡೆ? ಇದಕ್ಕೆ ನಿನ್ನ ಹತ್ರ ಉತ್ತರ ಇದೆಯಾ ಅಥವಾ ಯೋಚಿಸ್ಬೇಕಾ? ಇಲ್ಲ ಶಿವಪ್ರಸಾದ್, ಇವಾಗ ಸಿಕ್ಕಾಕೊಂಡ್ಯಾ? ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಇನ್ನೊಂದ್ಸಲ ಕೊಡೋ ಅವಶ್ಯಕತೆ ಏನಿದೆ ಶಿವಪ್ರಸಾದ್? ಉತ್ತರ ಕೊಟ್ಯಾ? ಯಾವಾಗ? ನೀನೇ ಕೊಟ್ಟೆ. ನೀನು ಹೇಳಿದ ಮಾತುಗಳನ್ನ ಇನ್ನೊಂದ್ಸಲ ನೆನ್ಪು ಮಾಡ್ಕೊ. ಪೂಜೆ ಮಾಡಿಸಿಲ್ಲ ಅಂತ ನನ್ನ ಮಗನಿಗೆ ಆರೋಪ ಕೊಟ್ಟೆ, ನನಗೆ ಕೊಟ್ಟಿರೋ ಸಕ್ಸಸ್ನ ಕಿತ್ಕೊಂಡೆ. ಯಾಕೆ? ನಾನು ಪೂಜೆ ಮಾಡಿಸಲ್ಲ ಅಂತ ಹೇಳಿದ್ನಲ್ಲ, ಆ ಕೋಪನ? ಅರ್ಥ ಆಗ್ತಾ ಇಲ್ಲ ಭಗವಂತ. ಶಿವಪ್ರಸಾದ್, ನಾನು ಪೂಜೆ ಮಾಡಿ ಅಂತಾನೂ ಕೇಳಲ್ಲ, ಮಾಡಬೇಡಿ ಅಂತಾನೂ ಹೇಳಲ್ಲ. ಭಕ್ತ ತನಗನಿಸ್ದ ಹಾಗೆ ತನ್ನ ಪರಿಮಿತಿಯಲ್ಲಿ ಪೂಜೆ ಮಾಡ್ತಾನೆ, ಸಂತೋಷ. ಕೆಲವರು ತಮ್ಮ ಕಾಯಕದಲ್ಲೇ ನನ್ನನ್ನು ತಲುಪ್ತಾರೆ, ಅದು ಕೂಡ ಸಂತೋಷನೇ. ಆದ್ರೆ ನೀನೇನ್ ಮಾಡಿದ್ರಿ? ನಾನು ಅನ್ಕೊಂಡಿದ್ದಾಗ್ಲಿ ಪೂಜೆ ಮಾಡಿಸ್ತೀನಿ ಅಂದೆ, ಅಲ್ಲಿ ನೀನು ಮಾತು ಕೊಟ್ಟೆ. ಕೆಲಸ ಕೈಗೂಡಿದ ಮೇಲೆ ಪೂಜೆ ಮಾಡಿಸದೆ ವಚನ ಭ್ರಷ್ಟನಾದೆ. ಆ ಪಾಪಕರ್ಮಕ್ಕೆ ಅನುಗುಣವಾಗಿ ಕೈಗೆ ಬಂದಿದ್ದು ಕೈ ಜಾರ್ ಹೋಯ್ತು. ಇದರಲ್ಲಿ ನನ್ನ ಪಾತ್ರವಾಗ್ಲಿ ನನ್ನ ಪ್ರಯತ್ನವಾಗ್ಲಿ ಇಲ್ವಲ್ಲ. ಕೊಟ್ಟು ಮಾತು ಇಟ್ಟು ಗುರಿ ತಪ್ಪಾರ್ದು ಶಿವಪ್ರಸಾದ್. ಗುರಿ ತಪ್ಪಿದ್ರೆ ಗುಂಡಿಯಲ್ಲಿ, ಮಾತು ತಪ್ಪಿದ್ರೆ ಮಂಡಿಯಲ್ಲಿ ಕೂರ್ಬೇಕಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.